ಹೊಳೆನರಸೀಪುರ ಪಟ್ಟಣದ ತಮ್ಮ ನಿವಾಸದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಇಂದಿನ ದಿನ ವ್ಯವಸ್ಥಿತವಾಗಿ ಗೊಂದಲ ಸೃಷ್ಟಿಸಿದರು ಮತ್ತು ಘಟನೆ ಸಂಬಂಧ ಎಸಿ ತಹಶೀಲ್ದಾರ್ ಅವರು 144 ಕಾಲಂ ಜಾರಿ ಮಾಡಲು ಲಿಖಿತದಲ್ಲಿ ನೀಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಮಾಡಿಸಿ ರಥೋತ್ಸವ ನಿಲ್ಲಿಸುವ ಜೊತೆಗೆ ನನ್ನ ಮರ್ಯಾದೆ ತೆಗೆಯುವ ಸಂಚು ರೂಪಿಸಿದ್ದರು. ಆದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಸುಸೂತ್ರವಾಗಿ ನಡೆಯಲಿ ಎಂದು ಅನಿವಾರ್ಯವಾಗಿ ಹೂವಿನ ಅಲಂಕಾರಕ್ಕೆ ಒಪ್ಪಬೇಕಾಯಿತು ಎಂದು ಶಾಸಕ ಎಚ್ ಡಿ ರೇವಣ್ಣ ತಿಳಿಸಿದರು. ಇಂದಿನ ವರ್ಷಗಳಲ್ಲಿ 20,000ಕ್ಕೂ ಹೆಚ್ಚು ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಅದು ಬೇಡ ಎಂದು 2 ವರ್ಷದ ಹಿಂದೆ ಹೇಳಿದರು. ರಥೋತ್ಸವ ಹಾಗೂ ಜನರಿಗೆ ತೊಂದರೆ ಆಗಬಾರದೆಂದು ಒಪ್ಪಿಕೊಂಡಿದ್ದೆ. ಪೂರ್ವಭಾವಿ ಸಭೆಯಲ್ಲಿ ರಥಕ್ಕೆ ಮುಂದಿನ ವರ್ಷ ಹೊಸ ಬಟ್ಟೆ ತೊಡಿಸಲು ತೀರ್ಮಾನಿಸಲಾಗಿತ್ತು. ಆದರೆ ತಾಲೂಕಿನ ಶಾಸಕರ ಗಮನಕ್ಕೆ ಬರದೆ ರಥಕ್ಕೆ ತೊಡಿಸಿದ್ದ ಬಟ್ಟೆಗಳನ್ನು ತಹಶೀಲ್ದಾರ್ ಸೋಮವಾರ ಏಕೆ ತೆಗೆಸಲು ಹೋದರು ಮತ್ತು ಹೂವಿನ ಅಲಂಕಾರಕ್ಕೆ ಸಲಹೆ ನೀಡಿದವರು ಯಾರು? ಡಿಸಿ ನೀಡಿದ್ದರೆ ನನ್ನ ಗಮನಕ್ಕೆ ತರಬೇಕಲ್ವಾ? ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥಕ್ಕೆ ಬಟ್ಟೆ ತೊಡಿಸುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿ ರಥೋತ್ಸವ ನಿಲ್ಲಬಾರದೆಂದು ಸೋಮವಾರ ರಾತ್ರಿ 10 ಗಂಟೆ ಸುಮಾರಿನಲ್ಲಿ ಹೂವಿನ ಅಲಂಕಾರಕ್ಕೆ ಒಪ್ಪಿಗೆ ನೀಡಲಾಯಿತು. ರಥಕ್ಕೆ ಹೂವಿನ ಅಲಂಕಾರ ಅಗತ್ಯದಷ್ಟು ಹೂವೇ ಇರಲಿಲ್ಲ ರೀ. ನಮ್ಮ ಹುಡುಗರು ಫೋನ್ ಮಾಡಿ ತಿಳಿಸಿದ ನಂತರ ನಾನು ಬೆಂಗಳೂರಿನಿಂದ 50,000 ರೂಪಾಯಿ ನೀಡಿ ಹೂವು ತರಿಸಿಕೊಟ್ಟು ರಥಕ್ಕೆ ಅಲಂಕಾರ ಮಾಡಿಸಬೇಕಾಯಿತು. ಆದರೆ ಜನರ ಮನದಲ್ಲಿ ನನ್ನ ಕೆಟ್ಟವರನ್ನಾಗಿ ಬಿಂಬಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಶಾಸಕ ಎಚ್ ಡಿ ರೇವಣ್ಣ ಬೇಸರ ವ್ಯಕ್ತಪಡಿಸಿದರು. 1989 ಮತ್ತು 1999ರಲ್ಲಿ ತಾಲೂಕಿನಲ್ಲಿ 2 ಅವಧಿಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಮತ್ತು 2024ರಲ್ಲಿ ಗೆದ್ದ ಕಾಂಗ್ರೆಸ್ ಸಂಸದರು 2025ನೇ ಸಾಲಿನಲ್ಲಿ ರಥಕ್ಕೆ ಹೊಸ ಬಟ್ಟೆ ತೊಡಿಸಲು ತಿಳಿಸದೆ ಈ ವರ್ಷ ಏಕೆ ಪ್ರಸ್ತಾಪಿಸಿದ್ದಾರೆ ಎಂಬ ಪ್ರಶ್ನೆಗೆ ಮಾತನಾಡಿ, ಏಕೆ ಹೀಗೆ ಅಂತ ಗೊತ್ತಿಲ್ಲ. ಅವರು ತಿಳಿಸಿರುವಂತೆ 2 ಲಕ್ಷ ರೂಪಾಯಿ ಕೊಟ್ಟಿರುವ ವಿಚಾರ ನನಗೆ ಗೊತ್ತಿಲ್ಲ ಮತ್ತು ಪೂರ್ವಭಾವಿ ಸಭೆಯಲ್ಲೂ ಹೇಳಿಲ್ಲ. ನಮ್ಮೂರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ವೈಭವದಿಂದ ನಡೆಯುತ್ತಿತ್ತು. ಆದರೆ ಈ ಸಲ ಹೂವಿನ ಅಲಂಕಾರದಿಂದಾಗಿ ರಥ ಖಾಲಿಯಾಗಿದೆ ಎಂದು ಬೇಸರದಿಂದ ನುಡಿದು, ರಥ ನಿರ್ಮಾಣಕ್ಕೆ 1,20,000 ರೂಪಾಯಿ ಖರ್ಚು ತೋರಿಸುತ್ತಾರೆ. ಆದರೆ ರಥ ನಿರ್ಮಾಣ ಕಾರ್ಯಕ್ಕೆ ಪ್ರತಿದಿನ 10 ಪೌರ ಕಾರ್ಮಿಕರನ್ನು ಬಳಸಿಕೊಂಡು ನಿರ್ಮಾಣ ಮಾಡುವ ರಥಕ್ಕೆ 1,20,000 ಖರ್ಚು ಏಕೆ ಎಂದು ಪ್ರಶ್ನಿಸಿ, ಇದು ಇಂದಿನ ವ್ಯವಸ್ಥೆ ಎಂದರು. ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲದೆ ಘೋಷಿತ ಯೋಜನೆಗಳು ಸಹ ನಿಂತಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಲು ಸಾಧ್ಯ? ಆಡಳಿತ ಸಂಪೂರ್ಣ ಕುಸಿದಿದೆ ಎಂದು ಆಕ್ರೋಶದಿಂದ ನುಡಿದರು. ಜಿಲ್ಲಾಧಿಕಾರಿಗಳು ಯಾರು ಮಾಡಿದರೆ ನನಗೆ ಒಬ್ಬ ಶಾಸಕನಾಗಿ ಇಡೀ ಜನ ಪತ್ರಿಕಾ ಸ್ನೇಹಿತರು ತಾಲೂಕು ಆಡಳಿತ ಎಲ್ಲ ಸೇರಿ ತೀರ್ಮಾನ ಮಾಡಿದ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮಾಡೋಕ್ಕಿದೆಯಾ ಅಥವಾ ಯಾರು ಅವತ್ತು ಬೆಳಗ್ಗೆ ಹಳೆ ಬಟ್ಟೆ ತೆಗೆದು ಹೂವಾಕಿಯಿಂದ ಯಾರು ಸಲಹೆ ಕೊಟ್ಟರು ಡಿಸಿಗೆ ತಾಲೂಕು ಆಡಳಿತಕ್ಕೆ? ಅದೇ ಹೇಳಿ ಹೂವು ಅಂತ ಮಡಿಕೆ ಬಂದ್ರಲ್ಲ, ಬಟ್ಟೆ ಬೇಡ, ಹಳೆ ಬಟ್ಟೆ ಬೇಡ, ಹೂವು ಹಾಕಿ ಅಂತ ಯಾರು ಸರ್ ಸಲಹೆ ಕೊಟ್ಟರು? ಏನಾದ್ರು ತಾಲೂಕು ಕಮಿಟಿನಲ್ಲಿ ಸಲಹೆ ಇತ್ತ? ಹೇಳ್ಬೇಕಾಗಿತ್ತು. ಅದನ್ನು ಹೇಳ್ಬೇಕಲ್ವ ಸರ್? ಹಳೆ ಬಟ್ಟೆ ತೆಗೆದು ಹೂವನ್ನ ತೋಡ್ಬಿಟ್ರೆ ಬೋಳು ಒಂಚೂರಲ್ಲಿ ಇತ್ತೇನಪ್ಪ ಎಲ್ಲ ಮರ ಕಡೋದು. ನನಗೇನ್ರೆ ಅದನ್ನು ಡೀಟೇಲಾಗಿ ಸ್ಪೀಕರ್ಗೂ ಬರುತ್ತೀನಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಬರುತ್ತೀನಿ, ಜಿಲ್ಲಾ ಆಡಳಿತ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಹೂವಿನ ಅಲಂಕಾರಕ್ಕೆ ತೋರಿಸಿದ್ದೇ ಬೇರೆ, ಅವರು ಮಾಡೋದೇ ಬೇರೆ ಅಂತ ಅಂದ್ಬಿಟ್ಟು MP ಅವರು ಏನು ತೋರಿಸಿದ್ರು? ಬೇರೆ ಥರ ಮಾಡ್ತೀನಿ ಅಂತ DC ಅವರು ಇದು ನನಗೆ ಗೊತ್ತಿಲ್ಲಪ್ಪ. ನಿನ್ನೆ ಫೋಟೋ ತೋರಿಸಿ ಹೇಳಿದ್ರು, ಇಲ್ಲ ಈ ಥರ ನನಗೆ DC ಅವರು ಒಪ್ಕೊಂಡದ್ದು ಈ ಥರ ನಾನು DC ಹತ್ರ ಒಪ್ಕೊಂಡದ್ದು ಯಾರು ಡೆಕೋರೇಷನ್ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ಅದನ್ನ ತೋರಿಸ್ಬಿಟ್ಟು ನನಗೆ ನಾನು ಅದನ್ನು ಯಾರು ಹೇಳಿದರು? ಅಲ್ಲಪ್ಪ, ಸಲಹೆ ಕೊಟ್ಟರು ಯಾರು? DC ಅವರು ಅಲ್ಲ, DC ಕೊಟ್ಟಿದ್ರೆ ಯಾವ ಆಧಾರ ಕೊಟ್ಟರು? DC ಅವತ್ತು ಎಡಿಷನ್ SP ಎಲ್ಲ ಬಂದರು. ಸರ್, ಇನ್ನು ಅರ್ಧ ಗಂಟೆ ಆದರೆ ಇದಾಗುತ್ತೆ ಸರ್, ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ. 144ನ ಮಾಡೋಕ್ಕೆ ಡೈರೆಕ್ಷನ್ ಕೇಳಿದ್ರೆ AC ರೈಟಿಂಗಲ್ಲಿ ಕೊಟ್ಟಿದ್ವಿ ಸರ್. ನಾವು DOSP ರೈಟಿಂಗಲ್ಲಿ ಕೊಟ್ಟವ್ರೆ, ತಹಸೀಲ್ದಾರ್ ರೈಟಿಂಗಲ್ಲಿ ಕೊಟ್ಟವ್ರೆ, 144 ಆಗಿ ಲಾಠಿ ಚಾರ್ಜ್ ಮಾಡಿ ಅಂತ. ಆಮೇಲೆ DC ನನ್ನ ಮಗನಿಗೆ ಫೋನ್ ಮಾಡಿ 3 ವರ್ಷ ತೇರು ನಿಲ್ಲಿಸ್ತೀವಿ, ನೀವೇನಾದ್ರು ಒಪ್ಪಿಗೆ. ನನಗೆ ಯಾಕಪ್ಪ ನಮ್ಮಿಂದ ತೇರಾಗಿ ನಮ್ಮ ಮರ್ಯಾದೆಗಳು ಪರವಾಗಿಲ್ಲ. DCಗೆ ಫೋನ್ ಮಾಡ್ತಾಯಿದ್ರು, ಮಾಡಿ ಹಿಂದೆದುರುಗಳನ್ನೇ ಮಾತಾಡಿದೆ, ಎಲ್ಲ ವಿಷಯ ಹೇಳಿದೆ. ವೆಂಕಟೇಶ್ವರ
ನಮ್ಮ ಮರ್ಯಾದೆಯವರು ಪರವಾಗಿಲ್ಲ, ತೇರು ನಿಲ್ಬಾರ್ದು, ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ನಾನು ಅದೇನು ಮಾಡ್ಕೊಂಡಪ್ಪ ಅಂತ ಶಾಂತಿ ರೀತಿಯ ಮಾಡ್ಕೊಳ್ಳಿ, ಯಾವ ಗಲಾಟೆ ಮಾಡ್ಕೊಳ್ಳಿ ಅಂತ ನಾನು ಇಷ್ಟು ಹೇಳಿಕ್ಕೆ ಬಂದಿಟ್ಬಿಟ್ರೆ ನಾನು ಹೇಳಿದ್ದೇನೆ. ಆ ಹೊಸಬಟ್ಟೆ ಹೊಲಿಯಕ್ಕೆ ಏನೋ ಬಂದಿದ್ರಂತೆ ಟೈಲರು ನನಗೆ ಗೊತ್ತಿಲ್ಲಪ್ಪ. ನೋಡಿ ಹೊಸಬಟ್ಟೆ ಹೊಲಿಯಕ್ಕೆ ಬಂದಿದ್ದು ಆ ನಮ್ಮ ಬಟ್ಟೆ ತರಿಸಿದ್ದು ಇಲ್ಲ. ಮೀಟಿಂಗಲ್ಲಿ ಹೇಳ್ಬೋದಾಯ್ತಲ್ಲ ಬಟ್ಟೆ ತರಿಸಿದ್ವಿ ಸರ್ ಅಂತ. ಇವ್ರು ಬಟ್ಟೆ ಎಲ್ಲ ತರಿಸ್ಕೊಂಡು ಯಾರ್ಯಾರು ಗಲಾಟೆ ಮಾಡಿದ್ರು ಗೊತ್ತಿಲ್ಲ. ನಾನಂತೂ ಅದ್ರ ವಿಷಯ ಗೊತ್ತಿಲ್ಲ ನನಗೆ. ನಾನೇನಾದ್ರು ಅದ್ರ ಬಗ್ಗೆ ಮಾತಾಡ್ತೀನಪ್ಪ. ಇವ್ರು ಯಾರ್ಯಾರು ಏನೇನು ಒಳಗೆ ಏನೇನು ಮಾತಾಡ್ತಿದ್ರು ನನಗೆ ಗೊತ್ತಿಲ್ಲ. ಇದು ಇವರು 2ನೇ ಸಾರಿ ಮೀಟಿಂಗ್ ಆದರೂ ಹೇಳ್ಬೋದಾಯ್ತಲ್ಲ. ನೀವೆಲ್ಲ ಪತ್ರಿಕಾ ಸ್ನೇಹಿತರು ಇದ್ರಲ್ಲಪ್ಪ, ನಾನೇನೋ ಸುಳ್ಳು ಹೇಳ್ತೀನಿ ಅಂದರೆ ನೀವು ಇದ್ರಲ್ಲಪ್ಪ ಇನ್ವಿಟೇಷನ್ ಉಳಿಸ್ಕೊಂಡು ಇದು ಜಾತ್ರೆ ಆ ಥರ ಬಂದು ಸಲಹೆ ಕೊಡ್ಬೋದಾಯ್ತಲ್ಲ. ಯಾರು ಬೇಡ ಅಂತ ಹೇಳಿದ್ದ. ಈ ಕಡೆ ಅವ್ರ ತಾಲೂಕು ಅಧ್ಯಕ್ಷ ಕೇಳ್ಬೋದಾಯ್ತಲ್ಲ, ಸರ್ ಇದೈತೆ ಬಟ್ಟೆ ಹಾಕ್ತಿದ್ದೀವಿ ಅಂತ ಹೇಳ್ಬೋದಾಯ್ತಲ್ಲ. ಏನಪ್ಪ ನನಗೇನ್ರಿ ಈಗ ನಾವು ರೇಷನ್ ಕೊಡೋದೇ ನಿಲ್ಲಿಸಿ ಹಾಕ್ತೀವಿ. ಈಗ ಮುಗಿಸ್ಬಿಟ್ಟು ಜನಕ್ಕೆ 2 ವರ್ಷದಿಂದ 25 ವರ್ಷದಿಂದ ತೇರು. ಹಾಗಾದ್ರೆ ನಾನೇನೋ ಕೆಲಸ ಮಾಡೋದು, ನಾನು ತೇರು ಮಾಡಿಸಿದ್ದೀನಿ, ಆ ಕಡೆಗೆ ಹಳೆ ತೇರು ಹೇಳಿದೆ ಅಂತ ಹೇಳ್ಬೋದು. ನಾನು ಅವೆಲ್ಲ ಇಲ್ಲ ಜನ. ನಾನು ಅವತ್ತು ಗಲಾಟೆ ಆಗೋದು ಜೊತೆಗೆ 1,500 ಜನ ನಮ್ಮ ಕಡೆ ಏನಾದ್ರು ಫೈರಿಂಗ್ ಆಗಿ ಗಲಾಟೆ ಆಗಿ ನಾಳೆ ಬೆಳಿಗ್ಗೆ ಅವರು ಪೊಲೀಸ್ನರೆಲ್ಲ ಸರ್ ದಯಮಾಡಿ ಕೈ ಮುಗಿತೀವಿ ಸರ್, ಇದೊಂದು ಸಹಕಾರ ಕೊಡಿ, ನಿಮ್ಮ ಎದುರುಗಡೆ ಅಡಿಷನ್ ಎಲ್ಲ ನಾನು ಹೇಳಿದೆ ನಮ್ಮ ಮರ್ಯಾದೆಯವರು ಪರವಾಗಿಲ್ಲಪ್ಪ. ಅವರಿಗೆ ಜನದ್ದು ಜಾತ್ರೆ ನಿಲ್ಲಬಾರ್ದು. ದೇವ್ರ ಇದಕ್ಕೆ ಭಟ್ರುಗಳು ಬೇರೆ ಬಂದು ಅವ್ರು ಬೇರೆ ಒಂದು ಹೇಳಿ ಬಟ್ಟೆ ಹೆಂಗೆ ಹಾಕಿದ್ದರೆ ತೆಗೆದು ಇದು ಶಾಪ ಅಂತ ಏನೋ ಹೇಳಿದ್ರು. ಏನೋ ವೆಂಕಟೇಶ್ವರ ಆವಾಗ ಮೂನ ಆಯಿತು. ಇವ್ರು ಮಾಡೋದನ್ನೆಲ್ಲ ತಂದಿಟ್ಟಿಗೆ ನಾನೊಂದು 50,000 ರೂಪಾಯಿ ಕೊಟ್ಟು ಸಾಯಂಕಾಲ 7 ಗಂಟೆಗೆ ಹೂವಿಲ್ಲ, ಅದು 9 ಗಂಟೆಗೆ ಹೂವಿಲ್ಲ. ಬೆಂಗಳೂರಿಂದ ಕಾರ್ ಮಾಡಿ ಅಲ್ಲಿಂದ ತರಿಸಿ 11:30 12 ಗಂಟೆಗೆ ಹಾಕಿಸ್ತೀವಿ. ಅದೆಲ್ಲ ದಿಂಡು ಐತಲ್ಲ ರಥಕ್ಕೆ, ಅದೆಲ್ಲ ದಾನ ಹಾಕಿದ್ದದು. ಇವ್ರು ತಾಲೂಕು ಆಡಳಿತ ಅದು ಇಲ್ಲ, ಚೆಂಡು ಹಾಕಿದ್ರು. ನಾನು ದಿಂಡು ಹೊಲಿಗೆ ಹಾರ ಎಲ್ಲ ಅಲ್ಲಿಂದ 50,000 ಕೊಟ್ಟು ತರಿಸಿ ಸಪ್ರೇಟಾಗಿ ಮಾಡಿದ್ವಿ. ಇನ್ನು ಅದನ್ನು ಬೇಡ ಅಂತಾನೆ ಸುಮ್ಮನಿದ್ದೆ. ಭಟ್ರುಗಳು ಒಂದ್ಸಾರಿ ಬೇಕು ಏನು ಮಾಡೋಣ ಅಂತ ರವಿಗೆ ಹೇಳಿದ್ರು. ನನಗೆ ಗೊತ್ತಿಲ್ಲಪ್ಪ, ನೋಡೋದು ಮುಂದಕ್ಕೆ ಎಲ್ಲ ಕಮಿಟಿ ಇರುತ್ತೆ. ಜಾತ್ರೆ ತೀರ್ಮಾನ ಏನು ಮಾಡ್ತಾರೆ ಈಗ ಒಂದು ಯಾರ್ದು ಅವರೇ ಹೇಳ್ತಾರೆ. ಈ ಕಡೆ ವೈಯಕ್ತಿಕ ಯಾರ್ದು ಹಾಕ್ಬಾರ್ದು ಅಂತಾರೆ, ಈ ಕಡೆ ಹಿಂದ್ಗಡೆಯಿಂದ ಇದು ಮಾಡುತ್ತಾರೆ. ನಾವೇನಾದ್ರು ಮಾಡೋಕ್ಕೆ ಹೋಗಿದ್ದೀವ? ನಿಮ್ಮ ವೈಯಕ್ತೆಲ್ಲ ನಮ್ಮ ನರಸಿಂಹರಾಜ ನಡೆಯೋದೇನು? ಅದ ನಿಮ್ಮ ಅಪ್ಪರಿತಾಗಿ ನಡೆಯೋದ ಇನ್ವಿಟೇಷನ್? ನಾವು ಹೇಳೋದು ಸಾಂಸ್ಕೃತಿಕವಾಗಿ ರವಿ ಪಾಪ ರವಿ ಬಿಟ್ಟು ನರಸಿಂಹ ಸ್ವಾಮಿನೇ ರವಿಗೆ ಆಹ್ವಾನ ಐತೆ. ಆದರೂ ಅವನ ಮಾತು ಕೇಳಬಾರ್ದ? ರವಿ ತೊಂದರೆ ಆಗಬಾರ್ದು ಅಲ್ಲ. ತಲೆಗೇಟಾಗಿದೆ ತಲೆಗೆ ಇದು ಚೈನ್ ಹೊಡೆದು ಆಮೇಲೆ ಹೊಲಗೆ ಹಾಕಿದ್ರು. ಏನಾದ್ರು ಹೆಚ್ಚು ಕಮ್ಮಿ ಏನು ಯಾಕೆ ಹೋಯ್ತು? ನಾವು ಸೇಫ್ಟಿ ಅವತ್ತು ಉಳಿದಿರೋದು ಹೆಚ್ಚು ಕಮ್ಮಿ 3 ವರ್ಷ ಆಯಿತು. ಈ ಸತಿನೂ ಎಳ್ಕಳ್ದು ಹೋಗಿದ್ದೀರ ತಲೆ ಸಿಗಾಕೊಂಡದ್ದು. ಈಗ ನೋಡಿ, ಅನ್ನ ಕಿತ್ಕೊಂಡು ನಾನೇನು ಮಾಡಲೆ 5-6 ಥರ ಐಟಮ್ ಮಾಡಿಸಿದ್ವಿ. 25-30 ಸಾವಿರ ಜನಕ್ಕೆ ಕೊಡಿ. ಈಗ ಎಂಥದ್ದು ಲಾಡು, ಆಮೇಲೆ ನಾನು ಆಗಿದ್ದವನು ಅಂತೇಳಿ ಏನಪ್ಪ ಇದು 1,20,000 ರೂಪಾಯಿಗೆ ಇದು ಮಾಡೋಕ್ಕೆ ತಗೊಂಡಾರೆ. ಅದಕ್ಕೆ 10 ಜನ ಮುನ್ಸಿಪಾಲ್ಟಿ ನಮ್ಗೆ ಏನಾದ್ರು ಮಾಡ್ಕೊಂಡು ಕೂಡ ಎಲ್ಲ ವೇಸ್ಟ್ ಮಾಡೋದು. ಈಶ್ವರದೇವ್ ಎಂತ ಅದೆಲ್ಲಪ್ಪ ಅಲ್ಲಿ ಅಲ್ಲಪ್ಪ ಅದೆಲ್ಲಪ್ಪ ಇವರು ಕೇರಳ ಎಡ್ತಾರೆ ಮಠ